ನಮಸ್ಕಾರ ವೀಕ್ಷಕರೇ, ಅಶ್ವಮೇಘ ಸ್ಪೆಷಲ್ಗೆ ಸ್ವಾಗತ. ನಾನು ಸುಧಾಗೌಡ. ದೇಶದ ಭವಿಷ್ಯವನ್ನೇ ಬದಲಿಸಿದ ನಾಯಕ, ನಮ್ಮ ದೇಶದ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಚರ್ಚಿಸುವಂತೆ ಮಾಡಿದ ದಕ್ಷ ಆಡಳಿತಗಾರ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಕ್ಷಣೆ, ಕ್ರೀಡೆ, ಶೈಕ್ಷಣಿಕವಾಗಿ ದೇಶವನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗ್ತಿರುವ ದಣಿವರಿಯದ ಕಾಯಕ ಜೀವಿ, ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ. 2014ರಿಂದ ದೇಶದ ಹಣೆ ಬರಹವನ್ನೇ ಬದಲಾಯಿಸಿದ ಜನಪರ ಕಾಳಜಿಯ ವಿರಾಟ ರೂಪ. ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರದ ಚುಕ್ಕಾಣಿ ಹಿಡಿದ ಮೇಲೆ ಹಲವು ಐತಿಹಾಸಿಕ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು. ಇವರು ತೆಗೆದುಕೊಂಡ ಪ್ರತಿಯೊಂದು ರಾಜಕೀಯ ನಿರ್ಧಾರವೂ ಸಹ ದೇಶದಲ್ಲಿ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲೂ ಸಂಚಲನವನ್ನ ಸೃಷ್ಟಿಸಿದ್ವು. ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಅಧಿಕಾರದ ಗದ್ದುಗೆ ಏರಿದ ಮೇಲೆ ದೇಶದಲ್ಲಿ ಹಲವು ತಿರುವುಗಳು ಪಡೆದುಕೊಂಡವು. ದಶಕಗಳಿಂದ ನಡೆದುಕೊಂಡು ಬಂದ ರಾಜಕೀಯ ಸಂಪ್ರದಾಯವೇ ಬೇರೆ. 2014ರಿಂದ ರಾಜಕೀಯ ಸಂಪ್ರದಾಯವೇ ಬೇರೆಯಾಗಿದೆ. ಹಿಂದಿನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ಬೇಸತ್ತು ಹೋಗಿದ್ದ ದೇಶದ ಜನತೆ 2014ರಲ್ಲಿ ನರೇಂದ್ರ ಮೋದಿಯವರಿಗೆ ಅಭೂತಪೂರ್ವ ಬೆಂಬಲ ನೀಡಿದರು. ಮೋದಿಯವರು ಜನಪರ ಆಡಳಿತ ನೀಡಿ ಇಡೀ ವಿಶ್ವವೇ ಭಾರತವನ್ನ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ಭಾರತವನ್ನ ವಿಶ್ವ ನೋಡುವ ದೃಷ್ಟಿಕೋನವೇ ಬೇರೆ. ಮೋದಿ ಆಡಳಿತ ಬಂದ ಮೇಲೆ ನೋಡುವ ದೃಷ್ಟಿಕೋನವೇ ಬೇರೆಯಾಗಿದೆ. ನರೇಂದ್ರ ಮೋದಿಯವರ ಜನಪರ ಆಡಳಿತದಿಂದಾಗಿ ಇಡೀ ದೇಶವೇ 2019ರಲ್ಲಿ ಮತ್ತೆ ಬೆಂಬಲ ನೀಡಿತು. ಇದರಿಂದ ಜಗತ್ತಿನಲ್ಲಿ ಭಾರತದ ಗೌರವವೂ ಹೆಚ್ಚಾಗಿದೆ. ಕೋವಿಡ್ ಸಂಕಷ್ಟದಲ್ಲಿ ಮೋದಿಯವರು ದೇಶದ ಜನರ ಆರೋಗ್ಯ ಕಾಪಾಡಲು ಶಕ್ತಿ ಮೀರಿ ಶ್ರಮಿಸಿದ್ರು. ಇದಲ್ಲದೆ ಲಸಿಕೆ ವಿತರಣೆಗೆ ವೇಗ ನೀಡಿದಲ್ಲದೆ ವಿವಿಧ ದೇಶಗಳಿಗೂ ಪೂರೈಕೆ ಮಾಡಿದ್ರು. ಮೋದಿಯವರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಹಲವು ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದಿದ್ದಾರೆ. ಇಂದು ಭಾರತದ ಕೀರ್ತಿ ವಿಶ್ವಕ್ಕೆ ಹಬ್ಬಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಏಕತೆ, ನ್ಯಾಯ, ಸಮಾನತೆಯಿಂದ ಸುಭದ್ರವಾಗಿ ಈ ದಿನವನ್ನ ಭಾರತೀಯರು ಯಾವತ್ತೂ ಮರೆಯೋಕೆ ಸಾಧ್ಯವೇ ಇಲ್ಲ. ರಾತ್ರಿ 8 ಗಂಟೆಗೆ ದೇಶದ ಕುತೂಹಲದಿಂದ ಟಿವಿ ಪರದೆ ಮೇಲೆ ಕಾಣಿಸಿಕೊಂಡ ಪ್ರಧಾನಿ ಮೋದಿ ಏಕಾಏಕಿ 1,000 ರೂಪಾಯಿ ಮತ್ತು 500 ರೂಪಾಯಿ ನೋಟುಗಳನ್ನ ಬ್ಯಾನ್ ಮಾಡಿಬಿಟ್ರು. ಮೋದಿಯವರ ಈ ನೋಟ್ ಸರ್ಜಿಕಲ್ ಸ್ಟ್ರೈಕ್ಗೆ ಕಾಳಧನಿಕರು ಬೆಚ್ಚಿ ಬಿದ್ದಿದ್ರು. ಭ್ರಷ್ಟಾಚಾರ, ಕಪ್ಪು ಹಣ, ಭಯೋತ್ಪಾದನೆ, ನಕಲಿ ಕರೆನ್ಸಿ ಇವೆಲ್ಲವನ್ನ ಒಂದೇ ಏಟಿಗೆ ಮಟ್ಟ ಹಾಕಿದ್ರು. ದೊಡ್ಡ ನೋಟು ಅಮಾನ್ಯೀಕರಣ ಮಾಡುವುದರ ಮೂಲಕ ಇತಿಹಾಸವನ್ನೇ ಸೃಷ್ಟಿಸಿದ್ರು. ಇದೀಗ ಅಂತಹದ್ದೇ ಸಂದರ್ಭ ಮತ್ತೆ ಮರುಕಳಿಸಬಹುದಾ ಎನ್ನುವ ಅನುಮಾನ ಹುಟ್ಟಿಕೊಂಡಿದೆ. 2024ರ ಲೋಕಸಭೆ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇದೆ. ಮತ್ತೆ 500 ರೂಪಾಯಿ ನೋಟ್ ಬ್ಯಾನ್ ಮಾಡಲಾಗುತ್ತೆ ಎಂಬ ಸುಳಿವು ಕೂಡ ಸಿಕ್ಕಿದೆ. आज मध्यरात्रि यानी 8 नवंबर 2016 की रात्रि को 12 बजे से वर्तमान में जारी 500 रुपए और 1,000 रुपए के करेंसी नोट लीगल टेंडर नहीं रहे. ಇನ್ನು 2024 ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬಹುದೊಡ್ಡ ಟಾರ್ಗೆಟ್ ಅನ್ನೇ ಇಟ್ಟಿದ್ದಾರೆ. ಈ ಸಲ ಮಾಡುವ ನೋಟ್ ಬ್ಯಾನ್ ಅಂತಿಂತ ಸಂಚಲನ ಮೂಡಿಸಿಲ್ಲ. ಇಡೀ ದೇಶದಲ್ಲಿಯೇ ಸುಂಟರ ಗಾಳಿ ಬೀಸುತ್ತೆ ಅಂತ ಹೇಳಲಾಗ್ತಿದೆ. ಮೋದಿಯವರ ನೋಟ್ ಬ್ಯಾನ್ ಅಸ್ತ್ರಕ್ಕೆ ಇಡೀ ದೇಶವೇ ಗಡಗಡ ನಡುಗಿ ಹೋಗಿತ್ತು. ರಾತ್ರೋರಾತ್ರಿ ಕಾಳಧನಿಕರ ಕಳ್ಳ ಖಜಾನೆ ಮೇಲೆ ದಾಳಿ ನಡೆಸಲಾಗಿತ್ತು. ಕಂತೆ ಕಂತೆ ನೋಟ್ಗಳನ್ನ ವಶಕ್ಕೆ ಪಡೆಯಲಾಗಿತ್ತು. ನೋಟ್ ಬ್ಯಾನ್ನಿಂದ ದೊಡ್ಡ ದೊಡ್ಡ ಕುಳಗಳೇ ಸಿಕ್ಕಾಕೊಂಡಿದ್ರು. ಇವತ್ತಿನ ತನಕ ಅದರ ಎಫೆಕ್ಟ್ ಮುಂದುವರಿಯುತ್ತಲೇ ಇದೆ. ನೋಟ್ ಬ್ಯಾನ್ನಿಂದ ಇಡೀ ದೇಶಾದ್ಯಂತ ದೊಡ್ಡ ಸಂಚಲನ ಮೂಡಿಸಿದ್ದ ಮೋದಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ರು.
ಇದೀಗ 2-3 ತಿಂಗಳಲ್ಲಿ ಮತ್ತೊಂದು ನೋಟ್ ಬ್ಯಾನ್ ಮಾಡುವ ಎಲ್ಲಾ ಸೂಚನೆಗಳು ಕಂಡು ಬರ್ತಿವೆ. ಪ್ರಧಾನಿ ಮೋದಿ ಮತ್ತೊಂದು ಮಹಾ ಅಸ್ತ್ರವನ್ನ ಹಿಡಿದು ಸಜ್ಜಾಗಿದ್ದಾರೆ. ಈಗಾಗಲೇ ಭ್ರಷ್ಟರಿಗೆ ಬಿಸಿ ಮುಟ್ಟಿಸ್ತಾ ಇದ್ದ ಮೋದಿ ಇದೀಗ ಮತ್ತೊಂದು ಸುತ್ತಿನ ಬೇಟೆಗೆ ಸಿದ್ಧರಾಗ್ತಿದ್ದಾರೆ. ಈ ಬೇಟೆ ಅಂತಿಂಥ ಬೇಟೆಯಲ್ಲ, ಹುಡುಕಿ ನೋಡಿಕೊಳ್ಳುವಂತೆ ಇರಲಿದೆ. ಈ ಸಲ ಮೋದಿ ಬೀಸ್ತಾ ಇರೋದು ಸಣ್ಣ ಪುಟ್ಟ ಅಸ್ತ್ರವಂತೂ ಅಲ್ವೇ ಅಲ್ಲ, ಪವರ್ಫುಲ್ ಅಸ್ತ್ರ. ಮುಂಬರುವ ಸಾರ್ವತ್ರಿಕ ಚುನಾವಣೆಯ ಹೊಸ್ತಿಲಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೋಟು ಅಮಾನ್ಯೀಕರಣ ಮಾಡ್ತಾರಾ, ಮಾಡದೆಯೇ ಚುನಾವಣೆ ನಡೆಯುತ್ತಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಲೋಕಸಭೆ ಚುನಾವಣೆ ಅಖಾಡವಂತೂ ರಂಗೇರಿದೆ. ಪ್ರಧಾನಿ ನೇತೃತ್ವದ ಎನ್ಡಿಎ ಒಕ್ಕೂಟ ಹ್ಯಾಟ್ರಿಕ್ ಗೆಲುವು ಸಾಧಿಸೋಕೆ ಈಗಾಗಲೇ ತಂತ್ರ ರೂಪಿಸುತ್ತಿದೆ. ಒಟ್ಟಾರೆ 2024ಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಪಡೆ ಹ್ಯಾಟ್ರಿಕ್ ಸಾಧನೆಗೆ ಮುನ್ನುಗ್ಗಿ ನಡೀತಿದೆ. ಈ ನಡುವೆ ದೇಶದ ರಾಜಕಾರಣದಲ್ಲಿ ನೋಟು ಅಮಾನ್ಯೀಕರಣ ಸೇರಿದಂತೆ ಹಲವು ಬದಲಾವಣೆಗಳು ಆಗಬಹುದು ಎಂದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ಕಾದು ನೋಡಬೇಕಿದೆ ಅಷ್ಟೇ. ಇದು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.